ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಹಾ ಹೋಗ್ಬೇಡಣ ಫಸ್ಟು ಅಂತ. ನಂಗೆ ಯಾಕೆ ಚಳಿನೇ ಆಗ್ತಾಯಿಲ್ಲಪ್ಪ, ಫುಲ್ ಬೆಚ್ಚಗಿದೆ ಬಾಡಿ. ಅದು ಗಾಡಿ ಸ್ವಲ್ಪ ನಂದು ಹೀಟ್ ಜಾಸ್ತಿ ಆಗುತ್ತಲ್ಲ, ಆ ಹೀಟ್ಗೆ ನನ್ನ ಬಾಡಿಗೆ ಮ್ಯಾಚ್ ಆಗಿಬಿಟ್ಟಿದೆ. ಇವತ್ತು ಬರ್ತಾ ಇಲ್ಲ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಸೊ ನಾವಿವತ್ತು ಬೆಂಗಳೂರು ಬಿಟ್ಟಿದ್ದು 4 ಗಂಟೆ ಕರೆಕ್ಟಾಗಿ ಬಿಟ್ವಿ. ಪಾಲೇಜಿ ಟೋಲು. ಇವಾಗ ಶಾಂತಿಗ್ರಾಮ ಟೋಲಲ್ಲಿದ್ದೀವಿ. ಇಲ್ಲಿಂದ ಇನ್ನೊಂದು 5 ಕಿಲೋಮೀಟ್ರ್ ಅಷ್ಟೇ ಹಾಸನ. ಆಲ್ಮೋಸ್ಟು ಫಾಸ್ಟಾಗಿ ಬಂದಿರೋ ಅಂದರೆ ಫಾಸ್ಟೆಸ್ಟ್ ಬಂದಿದ್ದೀವಿ ಇವತ್ತು. ಬರೀ 1.25-2 ಅವರಲ್ಲಿ ಪಾರ್ಲೆ ಟೋಲಿಂದ ಹಾಸನಾಗ ರೀಚ್ ಆಗಿದ್ದೀವಿ ನಾವು. ಹಾಫ್ ಆನ್ ಅವರ್ ಬ್ರೇಕ್ ತೊಗೊಂಡು. ಹಾಂ, ಅದು ಫೀಲೇ ಆಗಿಲ್ಲ ನಮಗೆ ಬಂದಿದ್ದು. ಬರೀ 2 ಅವರ್ಸು, ಹಾಫ್ ಆನ್ ಅವರ್ ಬ್ರೇಕು, ಆಮೇಲೆ ಬಂದಿದ್ದು 2 ಅವರು. 200 ಕಿಲೋಮೀಟ್ರು ಜಸ್ಟ್ 2 ಅವರ್ಸು. ಸೊ ಇವತ್ತು ನಮ್ಮ ರೈಡ್ ಇರೋದು TSBCಯಿಂದ ಮೂಡಿಗೆರೆ ಕಡೆಗೆ. ಕಳ್ಬೆಟ್ಟ ಅಂತ ಒಂದು ಪ್ಲೇಸ್ ಇದೆ, ಮೂಡಿಗೆರೆ ಹತ್ರ ಬರುತ್ತೆ. ಅಲ್ಲಿಂದ ದೇವ್ರ ಮನೆಗೆ, ಆಮೇಲೆ ಬೆಟ್ಟದ ಭೈರೇಶ್ವರ ಟೆಂಪಲ್ಲು, ಮತ್ತು ಅಲ್ಲೇ ಒಂದು ಸ್ವಲ್ಪ ಆಫ್ ರೋಡ್ ಟ್ರಯಲ್, ಎಸ್ಟೇಟು ಟ್ರಯಲ್ಸು ಅದು ಇದು ಎಲ್ಲ ಇದ್ದಾವೆ. ಅವೆಲ್ಲ ನೋಡಿಕೊಂಡು ಮಜಾ ಮಾಡಿಕೊಂಡು ಫುಲ್ಲು ಎಕ್ಸ್ಪ್ಲೋರ್ ಮಾಡಿಕೊಂಡು ಸಖತ್ತಾಗಿರುತ್ತೆ ರೈಡು. ಇಯರ್ ಎಂಡ್ ರೈಡ್ನ ಮಜಾ ಮಾಡಬೇಕು ಅಂತ ಆ ಕಡೆ ಹೋಗ್ತಿದ್ದೀವಿ. ಬಟ್ ವೆದರ್ ಮಾತ್ರ ಚಿಂದಿಯಾಗಿದೆ ಗುರು, ಏನು ಕ್ರೇಜಿ ಇದೆ ಗೊತ್ತಾ. ಇವಾಗ ಬೆಳಗ್ಗೆ ಬಂತು, ಕತ್ಲೆಯಲ್ಲಿ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ ನಾನು. ಬಟ್ ಇವಾಗ ಕತ್ಲೆಯಲ್ಲಿ ಬರಬೇಕಾದ್ರೆ ಫಾಗ್ ಹಂಗೆ ಮೂತಿ ಹಿಂಗೆ ಹೊಡಿತಾ ಇದೆ. ಇವಾಗಲೂ ನೋಡಿ ಅಲ್ಲಿ ಲೈಟ್ ಹತ್ರ ಹಿಂಗೆ ಕಾಣುತ್ತೆ ಫಾಗೆಲ್ಲ ಲೈಟ್ ಹತ್ರ ಫಾಗ್ ಹಿಂಗೆ ಬಂದಿರೋದು. ಇವಾಗ ಹೋಗ್ತಾ ಆನ್ ದಿ ವೇನ ಕ್ರೇಜಿ ಇರುತ್ತೆ. ಅದೊಂದು ಹಿಮಾಲಯನ್ 450 ಒಂದು ಪೆಟ್ರೋಲ್ ಬೇಕು ಅಂತ ಸ್ಟಾಪ್ ಮಾಡಿದ್ವಿ. ಇಲ್ಲಿಂದ ನಾನ್ ಸ್ಟಾಪ್ ಹೊಡಿತೀವಿ. ಇನ್ನೇನು ನನ್ನ 87 ಇದೆ. ಇನ್ನೊಂದು ವ್ಯೂ ಪಾಯಿಂಟ್ಗೆ ಸ್ಟಾಪ್ ಮಾಡಿಕೊಂಡು ಹೊಡ್ಕೊಂಡು ಹೋಗೋದಷ್ಟೇ ಕೆಲಸ. ಕ್ರೇಜಿ ಇದೆ ಮಾತ್ರ ವೆದರು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಕೋಲ್ಡ್ ಇರುತ್ತೆ ಅಂತ ವೆದರು. ಬಟ್ ಇವತ್ತು ಅಂದರೆ ಈ ಥರ ವೆದರಲ್ಲಿ, ಈ ಥರ ಫಾಗಲ್ಲಿ ಗಾಡಿ ಓಡಿಸಿ ತುಂಬ ದಿನ ಆಗಿಬಿಟ್ಟಿತ್ತು. ಈ ಥರ ವೆದರೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಿಲ್ಲ ನನಗೆ ಲಾಸ್ಟ್ 2 ಇಯರ್ಸಲ್ಲಿ. ಈ ಸಲ ಒಳ್ಳೆ ಮಳೆ ಬೆಳೆ ಆಗಿರೋದಕ್ಕೆ ವೆದರ್ ಕೂಡ ಚೆನ್ನಾಗಿದೆ, ಚಳಿ ಚೆನ್ನಾಗಿದೆ. ಬಟ್ ಈ ಸಲ ಹೇಳಿದ್ದಾರೆ ಎಂಟೈರ್ ಇಂಡಿಯಾನಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ, ಎಕ್ಸ್ಟ್ರೀಮ್ ಬಿಸಿಲಿರುತ್ತೆ ಅಂತ. ಲಾಸ್ಟ್ ಟೈಮೇ 44 ಡಿಗ್ರಿ ಇತ್ತು ಬೆಂಗಳೂರಲ್ಲಿ, 44 ಡಿಗ್ರೀಸ್ ಇತ್ತು. ಈ ಸಲ ಹೆಂಗಿರುತ್ತೋ ಗೊತ್ತಿಲ್ಲ, ಆದರೆ ಚಳಿನೂ ಹಂಗೆ ಇರುತ್ತಂತೆ. ನೋಡ್ಬೇಕಿನ್ನು ಚಳಿ ಹೆಂಗಿರ್ತವೆ ಅಂತ. ಇವಾಗ ಡಿಸೆಂಬರ್ ಮಂತು, ಆ್ಯಕ್ಚುಲಿ ಇದೇ ಲಾಸ್ಟ್ ಮಂತು. ಜನವರಿ ಸಂಕ್ರಾಂತಿ ಬಂದಮೇಲೆ ಚಳಿ ಬರೋಲ್ಲ. ಸ್ಲೋ ಡೌನ್. ಸಂಕ್ರಾಂತಿ ಆಗೋದ್ಮೇಲೆ ಚಳಿ ಕಡಿಮೆ ಆಗಿಬಿಡುತ್ತೆ ಯೂಶ್ವಲಿ. ಸೊ ಸಂಕ್ರಾಂತಿಗೆ ಇನ್ನೂ 1 ತಿಂಗಳಿದೆ ಬಿಡಿ. ಜನವರಿ 14-15 ಟೈಮಲ್ಲಿ ಸಂಕ್ರಾಂತಿ ಬರುತ್ತೆ. ಸೊ ಇನ್ನೂ 1 ತಿಂಗಳಿದೆ. ವಾವ್, ವೆದರ್ ನೋಡ್ಗುರು, ಬ್ಯೂಟಿ. ಸೊ ಇನ್ನೊಂದು ರೈಡ್ ಮಾಡ್ಬೋದು ನಾವು ಈ ಚಳಿಯಲ್ಲಿ. ಗಡೇಕಾಲ್ ಮಾಡ್ಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ, ಆಗ್ತಾಯಿಲ್ಲ ಗಡೇಕಾಲ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಮಂತು ಮೋಸ್ಟ್ ಪ್ರೊಬಬ್ಲಿ ಆದರೆ
ಗಡೈಕಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಟ್ರಕ್ ಮಾಡಬೇಕು, ಟ್ರಕ್ ಮಾಡಿ ತುಂಬ ದಿನ ಆಗೋಯ್ತು. ಫಾಗ್ ಫುಲ್ಲು ಕವರ್ ಆಗಿ ಗಾಡಿ ಮೇಲೆ ಹಂಗೆ ಹಿಂಗೆ ಹೊಡಿಬೇಕು ಆ ಫಾಗು, ಆವಾಗ ಒಳ್ಳೆ ಮಜಾ. ಬ್ಲೈಂಡ್ ಸ್ಪಾಟಲ್ಲಿ ಮಾತ್ರ ಯಾವತ್ತೂ ಓವರ್ಟೇಕ್ ಮಾಡಬೇಡ್ರಿ, ಟಿಕ ಹೊಡ್ಸ್ಕೊಳ್ತೀರ. ಕ್ರಾಸ್ 4 ಜೀಪು ಅಂದರೆ ಇದು ಹಳೆ ಕಾಲದ ಅವಾಗಿನ ಜೀಪುಗಳು ಇವೆಲ್ಲ. ವಾವ್, ಕ್ರೇಜಿ, ಸೂಪರ್ ಆಗುತ್ತೆ. ಹೆಂಗಿದೆ ಪ್ಲೇಸು? ಫುಲ್ ಪೀಸ್ಫುಲ್ಲು. ಬಿಟ್ಟೆ ಬಿಡಿ. ಅಯ್ಯಪ್ಪ, ರೈಡಲ್ಲಿ ಫಸ್ಟ್ ಟೈಮ್ ಇಷ್ಟು ಬೇಗ ಬಂದಿದ್ದೆ. ಯಾವಾಗಲೂ 11 ಗಂಟೆ ಮೇಲೆ ಫಸ್ಟ್ ಇಷ್ಟು ಬೇಗ ಬಂದಿರೋದು ನೋಡಿ. ಇದೆ ನಮ್ಮ ಕಲ್ಬೆಟ್ಟ ಹೋಮ್ ಸ್ಟೇ. ಇನ್ನು ಒಳಗಡೆ ತುಂಬ ಡೀಪಾಗಿ ಇನ್ನೂ ಬೇರೆ ಬೇರೆ ಏನೇನೋ ಇದ್ದಾವೆ, ತೋರಿಸ್ತೀನಿ. ಇದು ಓವರ್ಲುಕ್ ನೋಡ್ಕೊಬಿಡಿ, ಕ್ರೇಜಿ ಇದೆ. 4 ಗಂಟೆಗೆ ಬಿಟ್ಟಿದ್ದಕ್ಕೆ 8 ಗಂಟೆಗೆ ರೀಚ್ ಆಗಿಬಿಟ್ವಿ. ಆಲ್ಮೋಸ್ಟ್ ಬೇಗನೆ ಬಂದಿದ್ದೀವಿ. 250 ಕಿಲೋಮೀಟರ್ಸು ಜಸ್ಟ್ 4 ಅವರ್ಸಲ್ಲಿ ಬಂದಿದ್ದೀವಿ. ಬಂದ್ಬಿಟ್ಟು ಈಗ ಚೆಕ್ಕಿನ್ ಆಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಬ್ರೇಕ್ಫಾಸ್ಟ್ ಏನಿದೆಯಪ್ಪ? ಪಲಾವ್, ಫುಲ್ ಪಲಾವ್ ಬಿಸಿ ನೋಡಿ ರೆಕಾರ್ಡ್ ಆಗ್ತದೆ. ಈಗ ಆಯಿತು ಒಂದು ಸ್ವಲ್ಪ ಊಟ ಬ್ರೇಕ್ಫಾಸ್ಟ್ ಮುಗೀತು. ಬ್ರೇಕ್ಫಾಸ್ಟ್ ಮುಗಿದ್ಮೇಲೆ ಸ್ವಲ್ಪ ಹೊಟ್ಟೆ ತಿಂತದಲ್ಲ, ಇಳಿಸ್ಬೇಕು ಅಂದ್ಬಿಟ್ಟು ನೋಡಿ ಇಲ್ಲಿ ನೀರನ್ನ ಬಿಡ್ತಾವ್ರೆ, ಇಲ್ಲಿ ಪೈಪ್ ಹಾಕ್ಬಿಟ್ಟು. ಇನ್ನು ಫುಲ್ ನೀರು ಫಿಲ್ ಆಗಿಲ್ಲ, ಅಲ್ಲಿವರೆಗೂ ವಾರ್ಮ್ ಮಾಡ್ತಾಯಿದ್ದೀವಿ. ಒಳ್ಳೆ ಹುಡುಗಿಗೆ ರೇಪ್ ಮಾಡೋವಾಗ ಕೆಲಸ ತರಕ್ಕೆ ಇಷ್ಟ. ಅಲ್ಲೋಡಲ್ಲಿ ಆಯ್ತು
ಬೆಳಗೈತಿ ಸ್ವಲ್ಪ ಚೆಕ್ ಮಾಡ್ಬಿಟ್ಟು ಬಂದ್ಬಿಡಿ ಬ್ರೋ. ಕಬಡ್ಡಿ ಬನ್ನಿ ಬನ್ನಿ. ಆ ಕಡೆ ಮನೋಜ್ ನೀವು ಆ ಕಡೆ. ಬಿಟ್ಟಾಕು ನಿತಿನ್ ವಾಪಸ್ ನಿನ್ನ ಕರ್ಕೋತೀನಿ. ಅಯ್ಯೋ ಚೆನ್ನಾಗೈತೆ ಇನ್ಫಿನಿಟಿ ಫುಲ್. ಬಿಟ್ಬಿಡಿ ಇರಿ ಗಾಡಿ ಆಫ್ ಮಾಡಿ. ಇರಿ